ವೀಕ್ಷಕರೇ, ಈ ಕತೆ ಒಂದು ಮಗುವಿನ ಬದುಕಿನ ಕುರಿತಾಗಿದೆ. ಅದು ತನ್ನ ಅಮ್ಮನ ಅಂಧವಿಶ್ವಾಸದಿಂದ ಅಲ್ಲಿ ಇಲ್ಲಿ ಸುತ್ತಾಡುವಂತೆ ಮಾಡುತ್ತದೆ. ಕೊನೆಗೆ ಅದು ಒಂದು ಹಂತದವರೆಗೆ ಬಂದು ನಿಂತಾಗ ಅದರಿಂದ ಆ ಮಗುವಿಗೆ ಪಾರಾಗಲು ಸಾಧ್ಯವೇ ಆಗುವುದಿಲ್ಲ. ಇದು ಸರಿಸುಮಾರು 10 ವರ್ಷಗಳ ಹಿಂದಿನ ಮಾತು. ನಾನು ಮತ್ತು ನನ್ನ ಗಂಡ ಯಾವುದೋ ಕೆಲಸಕ್ಕಾಗಿ ಹೊರಗಡೆ ಹೋಗಿದ್ದೆವು. ನಾವು ನಮ್ಮ ಕೆಲಸವನ್ನು ಮುಗಿಸಿ ಟ್ರೈನ್ನಲ್ಲಿ ಮರಳಿ ಬರುತ್ತಿದ್ದಾಗ ಸರಿಸುಮಾರು 13ರಿಂದ 14 ವರ್ಷದ ಹುಡುಗಿಯು ಟಿಕೆಟ್ ಮಾಸ್ಟರ್ನಿಂದ ಕಣ್ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದನ್ನು ನೋಡಿದೆ. ಅವಳ ಈ ಕಾರ್ಯದಿಂದ ಅವಳ ಬಳಿ ಟಿಕೆಟ್ ಇಲ್ಲ ಎಂದು ಗೊತ್ತಾಗುತ್ತಿತ್ತು. ಈಗಷ್ಟೇ 2 ನಿಮಿಷದ ಮೊದಲು ಅವಳು ಕಿಟಕಿಯಿಂದ ಹೊರ ನೋಡುತ್ತಿದ್ದಳು ಮತ್ತು ತುಂಬ ಖುಷಿಯಾಗಿದ್ದಳು. ಟಿಕೆಟ್ ಮಾಸ್ಟರ್ ಹತ್ತಿರ ಬರುತ್ತಿದ್ದಂತೆ ಅವಳು ಮಲಗುವ ನಾಟಕವಾಡಿದಳು. ಟಿಕೆಟ್ ಮಾಸ್ಟರ್ ಅವಳ ಹತ್ತಿರ ಬರುತ್ತಿದ್ದಂತೆ ಅವಳಿಗೆ ಟಿಕೆಟ್ ತೋರಿಸಲು ಹೇಳಿದನು. ಆ ಹುಡುಗಿ ಎಷ್ಟು ಹೆದರಿದ್ದಳೆಂದರೆ ಅವಳು ಏನನ್ನೂ ಹೇಳಲು ಸಾಧ್ಯವಾಗಲಿಲ್ಲ. ಅವಳು ಅಳುಮುಂಜಿ ಮುಖ ಮಾಡಿ ಒಮ್ಮೆ ನಮ್ಮ ಮುಖವನ್ನು ಮತ್ತೊಮ್ಮೆ ಟಿಕೆಟ್ ಮಾಸ್ಟರ್ನ ಮುಖವನ್ನು ನೋಡುತ್ತಿದ್ದಳು. ಆದರೆ ಟಿಕೆಟ್ ಮಾಸ್ಟರ್ ಒಪ್ಪಿಕೊಳ್ಳುವ ಹಾಗೆ ಇರಲಿಲ್ಲ. ಅವನಿಗೆ ಗೊತ್ತಾಗಿತ್ತು ಇವಳ ಬಳಿ ಟಿಕೆಟ್ ಇಲ್ಲ ಎಂದು. ಅವನು ಅವಳಿಗೆ ಮೇಲಿಂದ ಮೇಲೆ ಟಾರ್ಚರ್ ಮಾಡುತ್ತಿದ್ದನು. ಟಿಕೆಟ್ ಮಾಸ್ಟರ್ ಈ ರೀತಿಯ ವರ್ತನೆ ನೋಡಿ ನನಗೆ ಆ ಹುಡುಗಿಯ ಮೇಲೆ ಕರುಣೆ ಬಂದಿತ್ತು. ಆಗ ನಾನು ನನ್ನ ಗಂಡನಲ್ಲಿ ಹೇಳಿದೆ, ಈ ಹುಡುಗಿ ಇನ್ನೂ ಚಿಕ್ಕವಳು. ಈ ಟಿಕೆಟ್ ಮಾಸ್ಟರ್ ಅವಳನ್ನು ಹಾಗೆ ಬಿಡುವ ಹಾಗೆ ಕಾಣುತ್ತಿಲ್ಲ. ನೀವು ಇವಳ ದಂಡವನ್ನು ಭರಿಸಿ. ಇಷ್ಟೆಲ್ಲ ಜನರ ಮುಂದೆ ಆ ಮಗುವು ತಮಾಷೆಯಾಗುವುದು ಬೇಡ. ನನ್ನ ಪತಿ ಅರ್ಥ ಮಾಡಿಕೊಳ್ಳುವವರಾಗಿದ್ದರು. ಅವರು ಟಿಕೆಟ್ ಮಾಸ್ಟರನ್ನು ಕರೆದು ಹೇಳಿದರು, ಈ ಹುಡುಗಿಯ ದಂಡವನ್ನು ನಾನು ಕಟ್ಟುತ್ತೇನೆ. ಅವಳಿಗೆ ಏನು ಹೇಳಬೇಡಿ. ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆದರೆ ನೋಡಿದರೆ ಅವಳು ಸ್ವಲ್ಪ ಹೊತ್ತಿನಲ್ಲಿ ಬಿಕ್ಕಿ ಬಿಕ್ಕಿ ಅಳಬಹುದು ಅನ್ನಿಸುತ್ತಿತ್ತು. ಅವಳು ಅಸಹಾಯಕ ಸ್ಥಿತಿಯಲ್ಲಿ ನಮ್ಮನ್ನು ನೋಡುತ್ತಿದ್ದಳು. ಆಗ ನಾನು ಮುಗುಳ್ನಕ್ಕು ಅವಳಿಗೆ ಹೇಳಿದೆ, ಮಗಳೇ, ನೀನು ನನ್ನ ಬಳಿಯ ಸೀಟ್ನಲ್ಲಿ ಬಂದು ಕುಳಿತುಕೋ. ಅವಳು ನನ್ನ ಬಳಿ ಬಂದು ಕುಳಿತಳು. ಆಗ ನಾನು ಕೇಳಿದೆ, ನಿನ್ನ ಹೆಸರೇನು? ಆಗ ಅವಳು ಹೇಳಿದಳು, ನನ್ನ ಹೆಸರು ಮಂದಿರ. ಕಳೆದ ಸ್ಟೇಷನ್ನಲ್ಲಿ ಟ್ರೈನ್ ಹತ್ತಿಕೊಂಡಿದ್ದೆ. ಆಗ ನಾನು ಕೇಳಿದೆ, ಮಗಳೇ, ನೀನು ಎಲ್ಲಿಗೆ ಹೋಗಬೇಕು? ನನ್ನ ಈ ಪ್ರಶ್ನೆಯಿಂದ ಅವಳ ಕಣ್ಣಿನಲ್ಲಿ ಮತ್ತೊಮ್ಮೆ ದುಃಖದ ಛಾಯೆ ಕಾಣಿಸಿತು. ಅವಳು ಹೇಳಿದಳು, ನನಗೆ ಯಾವುದೇ ನಿರ್ದಿಷ್ಟ ಜಾಗವಿಲ್ಲ. ನನಗೆ ಯಾವುದೇ ಗೊತ್ತು ಗುರಿ ಇಲ್ಲ. ನನ್ನ ಅಪ್ಪ ಅಮ್ಮ ನನ್ನನ್ನು ಮನೆಯಿಂದ ಹೊರಹಾಕಿದ್ದರು. ಇಷ್ಟು ಹೇಳಿ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಅವಳ ಕಣ್ಣಿನಿಂದ ಈಗ ಕಣ್ಣೀರು ಹರಿಯತೊಡಗಿತ್ತು. ಅವಳನ್ನು ನೋಡಿ ನನ್ನ ಹೃದಯ ಮರುಗಿತು. ಆಗ ನಾನು ನನ್ನ ಗಂಡನ ಕಡೆಗೆ ತಿರುಗಿ ಕೇಳಿದೆ, ನಾವು ಏಕೆ ಈ ಹುಡುಗಿಯನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಬಾರದು? ಆಗ ನನ್ನ ಗಂಡ ಹೇಳಿದರು, ನೀನೇನು ಮಾತನಾಡುತ್ತಿದ್ದೀಯಾ? ಇವಳಿಗೆ ಸ್ವಲ್ಪ ಹಣ ನೀಡು. ಇವಳು ತನ್ನ ದಾರಿ ತಾನು ನೋಡಿಕೊಳ್ಳಲಿ ಅಷ್ಟೇ. ಆಗ ನಾನು ಹೇಳಿದೆ, ಇವಳು ಒಂದು ಹುಡುಗಿ. ಅವಳ ವಯಸ್ಸು ಕೂಡ ಚಿಕ್ಕದು. ಪಾಪ, ಅವಳು ಎಲ್ಲಿ ಹೋಗುತ್ತಾಳೆ? ಇಂಥ ಕೆಟ್ಟ ಪ್ರಪಂಚದಲ್ಲಿ ಅವಳು ಒಬ್ಬಳೇ ಹೇಗೆ ಇರುತ್ತಾಳೆ? ಆದರೂ ಇಲ್ಲಿ ಕೆಟ್ಟ ಜನರ ಸಂಖ್ಯೆ ಏನೂ ಕಡಿಮೆ ಇಲ್ಲ. ಒಂದು ವೇಳೆ ಯಾರಿಗಾದರೂ ಗೊತ್ತಾದರೆ ಒಂದೋ ಇವಳನ್ನು ಯಾವುದಾದರೂ ಅಡ್ಡೆಗೆ ಹೊತ್ತೊಯ್ಯುತ್ತಾರೆ, ಅಥವಾ ಯಾವುದಾದರೂ ನಿರ್ಜನ ಪ್ರದೇಶಕ್ಕೆ ಎಳೆದುಕೊಂಡು ಹೋಗಿ ಇವಳನ್ನು ಹಾಳು ಮಾಡಿ ಜೀವನವಿಡೀ ಇವಳು ತಿರುಗುತ್ತಿರುವಂತೆ ಮಾಡುತ್ತಾರೆ. ಹೇಗಿದ್ದರೂ ನಿಮಗೆ ಗೊತ್ತೇ ಇದೆ, ನಮ್ಮ ಬಳಿ ಯಾವುದೇ ಮಗುವಿಲ್ಲ. ಒಂದು ವೇಳೆ ನಾವು ಇವಳನ್ನು ಕರೆದುಕೊಂಡು ಹೋದರೆ ನನಗೂ ಸಹ ಇವಳು ಆಸರೆಯಾಗಬಹುದು. ಇವಳಿಗೆ ಚೆನ್ನಾಗಿ ಓದಿಸಿ 4-5 ವರ್ಷಗಳ ನಂತರ ಇವಳನ್ನು ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡಿಕೊಡೋಣ ಮತ್ತು ಈ ರೀತಿ ಈ ಮಗುವಿನ ಜೀವನ ಹಾಳಾಗಿ ಹೋಗುವುದರಿಂದ ತಡೆಯಬಹುದು. ನನ್ನ ಗಂಡ ನನ್ನ ಮಾತು ಕೇಳಿ ಈ ಹುಡುಗಿಯನ್ನು ಕರೆದುಕೊಂಡು ಹೋಗಲೇನೋ ತಯಾರಾದರು. ಆದರೆ ಅವರಿಗೆ ಇದು ಒಪ್ಪಿಗೆ ಇರಲಿಲ್ಲ. ಆ ಮಗುವಿಗೆ ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಾಗ ಅವಳಿಗೆ ತುಂಬ ಖುಷಿಯಾಯಿತು. ಅವಳು ಹೇಳಿದಳು, ನಾನು ನಿಮ್ಮ ಈ ಉಪಕಾರವನ್ನು ಎಂದೂ ಮರೆಯುವುದಿಲ್ಲ. ನನಗೆ ಅವಳ ಈ ಮಾತು ಕೇಳಿ ಇವಳು ತುಂಬ ಬುದ್ಧಿವಂತಳು ಎಂದು ಅನಿಸಿತು. ನಾವು ಅವಳನ್ನು ಕರೆದುಕೊಂಡು ಮನೆಗೆ ಬಂದಾಗ ಮನೆಯಲ್ಲಿ ದೊಡ್ಡ ಕೋಲಾಹಲವೇ ನಡೆದು ಹೋಯಿತು. ನನ್ನ ಅತ್ತೆ ನನ್ನ ಮೇಲೆ ಕೂಗಾಡತೊಡಗಿದಳು, ನಿನಗೇನು ಹುಚ್ಚು ಹಿಡಿದಿದೆಯೇ? ಯಾವುದೋ ಅಪರಿಚಿತ ಹುಡುಗಿಯನ್ನು ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದೇ? ನಿನಗೆ ಸ್ವಲ್ಪವಾದರೂ ಬುದ್ಧಿಗಿದ್ದಿ ಇದೆಯೇನು? ಇತ್ತೀಚಿನ ದಿನಗಳಲ್ಲಿ ಜನರು ಕಳ್ಳತನ ಮಾಡುವ ಹೊಸ ದಾರಿಯನ್ನು ಕಂಡುಕೊಂಡಿದ್ದಾರೆ. ಮೊದಲು ನಮ್ಮವರಾಗಿ ಮನೆಯಲ್ಲಿ ಸೇರಿಕೊಳ್ಳುತ್ತಾರೆ, ಅನಂತರ ಎಲ್ಲವನ್ನೂ ದೋಚಿಕೊಂಡು ಪರಾರಿಯಾಗುತ್ತಾರೆ. ಮಗಳೇ, ಮುಂದೆ ಇದಕ್ಕೆ ನೀನು ಬೆಲೆ ತೆರಬೇಕಾಗಬಹುದು ಎಂದು ನಾನು ನಿನಗೆ ಕಿವಿ ಮಾತು ಹೇಳುತ್ತಿದ್ದೇನೆ. ಆದರೆ ನಾನು ನನ್ನ ಅತ್ತೆಯ ಒಂದು ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನ್ನ ಅತ್ತೆಯ ಮಾತು ಕೇಳಿ ನನ್ನ ತಲೆಯಲ್ಲಿ ಕೇವಲ ಒಂದು ವಿಷಯ ಮಾತ್ರ ಓಡುತ್ತಿತ್ತು. ನನ್ನ ಅತ್ತೆ ಇಡೀ ಮನೆಯ ಕೆಲಸವನ್ನು ಯಾವಾಗಲೂ ನನ್ನಿಂದಲೇ ಮಾಡಲು ಬಯಸಿದ್ದಾಳೆ. ಬೇರೆ ಯಾರೂ ಮನೆಯ ಕೆಲಸದಲ್ಲಿ ನನಗೆ ಸಹಾಯ ಮಾಡುವುದು ಅವಳಿಗೆ ಇಷ್ಟವಿಲ್ಲ. ಆದ್ದರಿಂದ ಅವಳು ಪದೇ ಪದೇ ನನಗೆ ಬೇಡ ಎಂದು ಹೇಳುತ್ತಿದ್ದಳು. ಇದೇ ರೀತಿ ದಿನಗಳು ಉರುಳತೊಡಗಿದವು. ದಿನ, ತಿಂಗಳು, ವರ್ಷಗಳೇ ಉರುಳಿದವು. ಮಂದಿರ ಹಗಲು ರಾತ್ರಿ ಎನ್ನದೇ ನನಗೆ ಬೆನ್ನೆಲುಬಾಗಿ ನಿಂತಿದ್ದಳು. ಆದರೆ 3 ವರ್ಷಗಳಾದ ಮೇಲೆ ನನಗೆ ನನ್ನ ಅತ್ತೆ ಹೇಳಿದ ಮಾತುಗಳೆಲ್ಲವೂ ಸತ್ಯ ಎಂದು ಅನಿಸತೊಡಗಿತು. ನಾನು ಮೊದಲಿನಿಂದಲೂ ಯಾರ ಮೇಲೆಯೂ ಸಂಶಯ ಪಡುತ್ತಿರಲಿಲ್ಲ. ಆದರೆ ಒಂದು ರಾತ್ರಿ ನಾನು ಸಂಶಯ ಪಡಬೇಕಾದ ಸಂದರ್ಭ ಒದಗಿ ಬಂತು. ರಾತ್ರಿ ಸರಿಸುಮಾರು 2 ಗಂಟೆಯ ಸಮಯವಾಗಿತ್ತು. ಆಗ ಆಕಸ್ಮಿಕವಾಗಿ ನಾನು ನಿದ್ದೆಯಿಂದ ಎದ್ದಿದ್ದೆ.
ನೋಡಿದಾಗ ನನ್ನ ಪತಿ ಕೋಣೆಯಲ್ಲಿ ಇರಲಿಲ್ಲ. ನನಗೆ ಸಂಶಯ ಬಂದಿತ್ತು, ಆದರೆ ನಾನು ಅಷ್ಟೊಂದು ಗಮನಕ್ಕೆ ತಂದುಕೊಳ್ಳಲಿಲ್ಲ. ಮಾರನೇ ದಿನ ಮತ್ತೆ ಹಾಗೇ ಆಯಿತು. ನಾನು ಅದರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ. ಆದರೆ ಇದು ಹೀಗೆ ಮುಂದುವರಿದಾಗ ನನಗೆ ನನ್ನ ಗಂಡನ ಮೇಲೆ ಸಂಶಯ ಬಂದಿತ್ತು. ಇಷ್ಟು ರಾತ್ರಿಯಲ್ಲಿ ಅವರು ಎದ್ದು ಎಲ್ಲಿಗೆ ಹೋಗುತ್ತಾರೆ? ಮಾರನೇ ದಿನ ನಾನು ಯೋಚಿಸಿದೆ, ಈ ದಿನ ಇಡೀ ರಾತ್ರಿ ನಾನು ಮಲಗಬಾರದು, ಮತ್ತು ನಾನು ಹಾಗೆ ಮಾಡಿದೆ. ಎಷ್ಟು ಜೋರಾದ ನಿದ್ದೆ ಬಂದರೂ ಸಹ ನನ್ನ ಮೇಲೆ ನಿದ್ದೆ ಸವಾರಿ ಮಾಡಲು ಬಿಡಲಿಲ್ಲ. ರಾತ್ರಿ 2 ಆಗುತ್ತಿದ್ದಂತೆ ನನ್ನ ಗಂಡ ಕೋಣೆಯಿಂದ ಹೊರಬಂದನು. ನಾನು ಹೆಜ್ಜೆ ಸಪ್ಪಳ ಮಾಡದೆ ಅವರ ಹಿಂದೆ ಹಿಂದೆ ಕದ್ದು ಮುಚ್ಚಿ ನಡೆದುಕೊಂಡು ಬಂದೆ. ಆಗ ನನ್ನ ಗಂಡನು ಮಂದಿರಾಳ ಕೋಣೆಯ ಕಡೆ ಹೋಗುತ್ತಿರುವುದನ್ನು ನೋಡಿದೆ. ದೇವರೇ, ಇದು ಸತ್ಯವಾಗದಿರಲಿ ಎಂದು ನಾನು ಮನದಲ್ಲೇ ತುಂಬ ದುಃಖಿತಳಾದೆ. ಜೊತೆಗೆ ಈಗ ನನ್ನ ಅತ್ತೆ ಹೇಳಿದ ಮಾತುಗಳೆಲ್ಲವೂ ಸಹ ನೆನಪಾಗತೊಡಗಿದವು. ಬಹುಶಃ ನಾನು ಆ ದಿನ ನನ್ನ ಅತ್ತೆಯ ಮಾತನ್ನು ಒಪ್ಪಿಕೊಂಡಿದ್ದರೆ ಹೀಗಾಗುತ್ತಿರಲಿಲ್ಲ ಎಂದು ಮನದಲ್ಲೇ ಯೋಚಿಸತೊಡಗಿದೆ. ನನ್ನ ಅತ್ತೆಯ ದೃಷ್ಟಿಯಲ್ಲಿ ನಾನು ಸೋಲೊಪ್ಪಿಕೊಳ್ಳಬಾರದು ಎಂದುಕೊಂಡಿದ್ದೆ. ನನ್ನ ಗಂಡ ಮಂದಿರಳ ಕೋಣೆಯೊಳಗೆ ಹೋಗುತ್ತಿದ್ದಂತೆ ನಾನು ಕದ್ದು ಮುಚ್ಚಿ ಮರೆಯಲ್ಲಿ ನಿಂತು ನೋಡಿದೆ. ಅವಳು ಖುಷಿಯಾಗಿ ಇದ್ದಂತೆ ಕಾಣಲಿಲ್ಲ. ಅವಳಿಗೆ ಏನೋ ನೋವಿದೆ ಎಂದು ತೋರುತ್ತದೆ. ಅವಳು ನನ್ನ ಗಂಡನನ್ನು ನೋಡುತ್ತಿದ್ದಂತೆ ಮುಖ ಸಿಂಡರಿಸಿಕೊಂಡಳು. ಆದರೆ ನನ್ನ ಗಂಡ ಅವಳನ್ನು ಗುರಾಯಿಸಿ ನೋಡುತ್ತಿದ್ದರು. ಪದೇ ಪದೇ ಅವಳ ಕಡೆಗೆ ಬೆರಳು ತೋರಿಸಿ ಅವಳಿಗೆ ಧಮಕಿ ಹಾಕುವಂತೆ ನನ್ನ ಗಂಡ ಏನೋ ಹೇಳುತ್ತಿದ್ದರು. ಆದರೆ ಮಂದಿರ ತನ್ನಷ್ಟಕ್ಕೆ ತಾನೇ ಹಿಂದೆ ಸರಿಯುತ್ತಿದ್ದಳು. ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಪ್ರಜ್ಞೆ ತಪ್ಪಿದ ಹಾಗೆ ಆಯಿತು. ನಾನು ಭೂಮಿಯಲ್ಲಿ ಇಳಿದು ಹೋದ ಹಾಗೆ ಎನಿಸಿತು. ನಾನು ತಕ್ಷಣ ವೇಗವಾಗಿ ಓಡಿ ನನ್ನ ಕೋಣೆಗೆ ಬಂದೆ. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಈಗ ನನ್ನ ಸಂಶಯ ನಿಜವಾಗಿತ್ತು. ಆದರೆ ನಾನೇನು ಮಾಡಲು ಸಾಧ್ಯ? ಯಾರಿಗೂ ಏನೂ ಹೇಳದವಳಾಗಿದ್ದೆ. ಏಕೆಂದರೆ ನಾನೇ ಈ ಹುಡುಗಿಯನ್ನು ಒತ್ತಾಯಪೂರ್ವಕವಾಗಿ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೆ. ಆದರೆ ಯಾರಿಗಾದರೂ ನಾನು ಇವಳ ಬಗ್ಗೆ ಹೇಳಿದರೆ ನನ್ನ ಮರ್ಯಾದೆ ಹೋಗುತ್ತದೆ. ನನ್ನ ಅತ್ತೆ ಮತ್ತು ಇಡೀ ಕುಟುಂಬದವರು ಬೈದು ಬೈದು ನನ್ನನ್ನು ಕೊಲ್ಲಬಹುದು. ಮಾರನೇ ದಿನ ಮಂದಿರ ನನಗೆ ಹೇಳಿದಳು, ಅಮ್ಮ, ಒಂದು ನಾನು ನಿಮ್ಮ ಕೋಣೆಯಲ್ಲಿ ಮಲಗುತ್ತೇನೆ, ಇಲ್ಲಾಂದರೆ ನಾನು ಅಜ್ಜಿಯ ಕೋಣೆಯಲ್ಲಿ ಮಲಗುತ್ತೇನೆ. ನಾನು ಒಬ್ಬಳೇ ಮಲಗಲು ನನಗೆ ಹೆದರಿಕೆಯಾಗುತ್ತದೆ. ಆಗ ನಾನು ಅವಳಿಗೆ ಕೇಳಿದೆ, ಅಷ್ಟಕ್ಕೂ ನಿನ್ನ ಕೋಣೆಯಲ್ಲಿ ಏನಾಗಿದೆ? ನೀನೇಕೆ ಬೇರೆ ಕೋಣೆಯಲ್ಲಿ ಮಲಗಲು ಇಚ್ಛಿಸುತ್ತಿದ್ದೀಯಾ? ಯಾವ ಕಾರಣಕ್ಕಾಗಿ ನೀನು ಆ ಕೋಣೆಯಲ್ಲಿ ಮಲಗುವುದಿಲ್ಲ? ಅವಳು ಏನು ಹೇಳದೆ ಸುಮ್ಮನಾದಳು. ಆದರೂ ನಾನು ಒತ್ತಾಯಪೂರ್ವಕವಾಗಿ ಕೇಳಿದಾಗ ಅವಳು ಇಷ್ಟೇ ಹೇಳಿದಳು, ನನಗೊಬ್ಬಳಿಗೆ ಕೋಣೆಯಲ್ಲಿ ಇರಲು ಹೆದರಿಕೆಯಾಗುತ್ತದೆ. ಇಷ್ಟು ಹೇಳಿ ಸುಮ್ಮನಾದಳು. ಇವಳ ಮಾತು ಕೇಳಿ ನನಗೆ ಒಳಗೊಳಗೆ ತುಂಬ ಖುಷಿಯಾಗಿತ್ತು. ಎಲ್ಲ ತಪ್ಪು ನನ್ನ ಗಂಡನದೇ ಆಗಿದೆ. ನನ್ನ ಗಂಡನೇ ಇವಳಿಗೆ ಟಾರ್ಚರ್ ಮಾಡುತ್ತಿದ್ದಾನೆ. ನಾನು ನನ್ನ ಅತ್ತೆಯಲ್ಲಿ ಮಂದಿರಳನ್ನು ನಿಮ್ಮ ಕೋಣೆಯಲ್ಲಿ ಮಲಗಿಸಿಕೊಳ್ಳುವಂತೆ ಕೇಳಿಕೊಂಡೆ. ಆದರೆ ನನ್ನ ಅತ್ತೆ ಸಾರಾಸಗಟಾಗಿ ತಿರಸ್ಕರಿಸಿದಳು. ಇದಾದ ಮೇಲೆ ನಾನು ಅಂದುಕೊಂಡಂತೆ ಆಯಿತು. ದೇವರು ನಮ್ಮ ಸಹಾಯಕ್ಕೆ ಬಂದನು. 1-2 ದಿನಗಳಲ್ಲಿ ನನ್ನ ಗಂಡನಿಗೆ ಟ್ರಾನ್ಸ್ಫರ್ ಆಯಿತು. ಅವರು ಜಾಬ್ ಮಾಡಲು ಬೇರೆ ಸಿಟಿಗೆ ಹೊರಟು ಹೋದರು. ಈಗ ಮಂದಿರ ತುಂಬ ಖುಷಿಯಾಗಿದ್ದಳು. ಅವಳಿಗೆ ಈಗ ಯಾವುದೇ ವಿಷಯದ ಬಗ್ಗೆ ಹೆದರಿಕೆ ಇರಲಿಲ್ಲ ಎಂದು ನನಗೆ ಅನಿಸಿತ್ತು. ನನಗೂ ಸಹ ಮಂದಿರಾಳನ್ನು ಬೇರೆ ಕಡೆಗೆ ಕಳುಹಿಸಲು ಇಷ್ಟವಿರಲಿಲ್ಲ. ಇದರಿಂದ ಜನರು ಸಹ ಆಡಿಕೊಳ್ಳುತ್ತಿದ್ದರು. ನಾನು ಅವಳನ್ನು ಅವಳ ರಕ್ಷಣೆ ಮಾಡುವುದಕ್ಕಾಗಿಯೇ ನಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೆ. ನನ್ನಿಂದ ರಕ್ಷಿಸಲಾಗಲಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದರು. ನನ್ನ ಗಂಡ ಮನೆಯಿಂದ ಹೋಗಿ 2 ತಿಂಗಳು ಕಳೆದಿತ್ತು. ನನಗೆ ಅಂಥ ಒಂದು ಖುಷಿಯ ಸಮಾಚಾರ ಈಗ ತಿಳಿಯಿತು. ಸಮಾಚಾರವನ್ನು ಕೇಳಲು ಎಲ್ಲರೂ ತುದಿಗಾಲಲ್ಲಿ ನಿಂತಿರುತ್ತಾರೆ. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ನಾನೀಗ 3 ತಿಂಗಳ ಗರ್ಭಿಣಿಯಾಗಿದ್ದೆ. ಆದರೆ ನನ್ನ ಅತ್ತೆಯ ವರ್ತನೆ ನೋಡಿ ನನಗೆ ತುಂಬ ದುಃಖವಾಯಿತು. ಇದನ್ನು ಕೇಳಿಯೂ ಸಹ ಅವರು ನನ್ನ ಜೊತೆ ಚೆನ್ನಾಗಿ ನಡೆದುಕೊಳ್ಳಲಿಲ್ಲ. ಡೆಲಿವರಿಯಾಗಲು ಈಗ ಕೆಲವೇ ದಿನಗಳು ಬಾಕಿ ಇದ್ದವು. ಮಂದಿರ ನನ್ನನ್ನು ಚೆನ್ನಾಗಿ ನೋಡಿಕೊಂಡಿದ್ದಳು. ಕೆಲವು ದಿನಗಳಿಂದ ಮಂದಿರ ತನ್ನ ಮುಖವನ್ನು ಮುಚ್ಚಿಕೊಂಡಿರುತ್ತಿದ್ದಳು. ಇದು ನನ್ನ ಗಮನಕ್ಕೆ ಬಂದಿತ್ತು. ಅವಳು ಹಾಗಿರುವುದನ್ನು ನೋಡಿ ನನಗೆ ಏನೆಂದು ಅರ್ಥವಾಗಲಿಲ್ಲ. ಅವಳು ಹೀಗೇಕೆ ಮಾಡುತ್ತಿದ್ದಾಳೆ? ಆಗ ನಾನು ಮಂದಿರಾಳಲ್ಲಿ ಕೇಳಿದಾಗ ಅವಳು ಹೇಳಿದಳು, ನನಗೆ ಸ್ಕಿನ್ ಅಲರ್ಜಿಯಾಗಿದೆ. ಮುಖದ ಮೇಲೆ ವಿಚಿತ್ರ ಗುಳ್ಳೆಗಳು ಬಂದಿವೆ. ಮಂದಿರಾಳ ಮಾತು ಕೇಳಿ ನನಗೆ ತುಂಬ ದುಃಖವಾಯಿತು. ಒಂದು ದಿನ ನಾನು ಅವಳನ್ನು ಇದಕ್ಕಾಗಿ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗೋಳಿದ್ದೆ. ಆದರೆ ನನಗೆ ಟೈಮ್ ಸಿಗಲಿಲ್ಲ. ಏಕೆಂದರೆ ನನ್ನ ಡೆಲಿವರಿ ಟೈಮ್ ಹತ್ತಿರ ಬಂದಿತ್ತು. ಈಗ ಆ ದಿನವೂ ಹತ್ತಿರ ಬಂತು. ನಾನು ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದೆ. ಗಂಡು ಮಗುವನ್ನು ನೋಡಿ ನನ್ನನ್ನು ನನ್ನ ಅತ್ತೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ನನ್ನನ್ನು ನೋಡಿಕೊಳ್ಳಲು ಬಂದ ಆಯಾ ಶಾಂತಕ್ಕ ನನಗೆ ಯಾವ ತೊಂದರೆಯೂ ಬಾರದಂತೆ ನನ್ನನ್ನು ಚೆನ್ನಾಗಿ ನೋಡಿಕೊಂಡರು. ಮಗು ಹುಟ್ಟಿದ ನಂತರ ಶಾಂತಕ್ಕ ಮಂದಿರಾಳನ್ನು ತನ್ನ ಹತ್ತಿರ ಕರೆದಳು ಮತ್ತು ಹೇಳಿದಳು, ಮಗಳೇ, ನನ್ನ ಮಾತನ್ನು ಗಮನವಿಟ್ಟು ಕೇಳು. ನಿನ್ನ ಅಮ್ಮನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಕನಿಷ್ಠವೆಂದರೂ 40 ದಿನಗಳವರೆಗೆ ನಿರಂತರವಾಗಿ ಮಾಲಿಷ್ ಮಾಡುವ ಅವಶ್ಯಕತೆ ಇದೆ. ಇಲ್ಲ ಅಂದರೆ ಅವರ ಆರೋಗ್ಯ ಇನ್ನೂ ಹಾಳಾಗಬಹುದು. ಒಂದು ವೇಳೆ ನಿನ್ನ ಅಮ್ಮನ ಬಗ್ಗೆ ಗಮನ ಕೊಡದಿದ್ದರೆ ಅವಳು ಜೀವನ ಪರ್ಯಂತ ಈ ನೋವನ್ನು ಅನುಭವಿಸಬಹುದು. ಆಯಾ ಮತ್ತು ನನ್ನ ಅತ್ತೆ ಇಬ್ಬರು ಸೇರಿ ಮಂದಿರಳನ್ನು ತುಂಬ ಹೆದರಿಸಿದ್ದರು. ಅವರು ನನ್ನಲ್ಲಿ ಪ್ರತಿದಿನ ಮಾಲಿಷ್ ಮಾಡಿಕೊಳ್ಳುವಂತೆ ಹೇಳಿದ್ದರು.
ಆಯಾ ಮಾತು ಕೇಳಿ ಮಂದಿರ ತುಂಬ ಚಿಂತೆಗೊಳಗಾದವಳಂತೆ ಕಂಡಳು ಮತ್ತು ಹೇಳಿದಳು, ನಾನು ನಿಮ್ಮ ಬೇರೆ ಕೆಲಸವನ್ನು ಮಾಡುತ್ತೇನೆ. ನನ್ನನ್ನು ಇಂಥ ಕೆಲಸದಿಂದ ದೂರವಿಡಿ. ಹೇಗಿದ್ದರೂ ನನಗೆ ಇಂಥ ಕೆಲಸವನ್ನು ಮಾಡುವುದು ಇಷ್ಟವಾಗುವುದಿಲ್ಲ. ಒಂದು ವೇಳೆ ಏನಾದರೂ ತಪ್ಪಾದರೆ ನನ್ನನ್ನೇ ಜವಾಬ್ದಾರಿಯನ್ನಾಗಿ ಮಾಡುತ್ತಾರೆ. ಇಷ್ಟು ಹೇಳಿದ ಮೇಲೆ ನನ್ನ ಅತ್ತೆ ಸಿಟ್ಟಿನಿಂದ ಕೆಂಪಾದಳು. ಏ ಹುಡುಗಿ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಇಷ್ಟು ವರ್ಷಗಳಿಂದ ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಂಡು ಊಟ ನೀಡುತ್ತಿದ್ದಾರಲ್ಲ, ನೀನು ಆಗುವುದಿಲ್ಲವೆಂದು ಹೇಳಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಡೆ, ನಾವು ಏನು ಹೇಳುತ್ತೇವೆಯೋ ಅದನ್ನು ಮಾಡು. ಈ ರೀತಿಯ ಕಷ್ಟ ನಿನಗೆ ಬಂದಿದ್ದರೆ ಆಗ ನೋವು ಏನು ಎಂಬುದು ನಿನಗೆ ಗೊತ್ತಾಗುತ್ತಿತ್ತು. ನನ್ನ ಅತ್ತೆ ಯಾವತ್ತಿಗೂ ನನ್ನ ಪರವಾಗಿ ಮಾತನಾಡಿರಲಿಲ್ಲ. ನನ್ನ ಅತ್ತೆ ಎಂದಿಗೂ ಪ್ರೀತಿ ತುಂಬಿದ ಮಾತುಗಳನ್ನು ನನ್ನಲ್ಲಿ ಆಡಿರಲಿಲ್ಲ. ಆದರೆ ಇಂದು ನನ್ನ ಮೇಲೆ ಅವಳಿಗೆ ಪ್ರೀತಿ ಉಕ್ಕಿ ಹರಿಯುತ್ತಿತ್ತು. ಅದಾದ ಮೇಲೆ ಪ್ರತಿದಿನ ಮಂದಿರ ನನಗೆ ಮಾಲಿಷ್ ಮಾಡುತ್ತಿದ್ದಳು. ಆದರೆ ಯಾವಾಗಲೂ ಅವಳು ತಲೆ ಬಗ್ಗಿಸಿಕೊಂಡಿರುತ್ತಿದ್ದಳು. ಒಂದು ದಿನ ಅಚಾನಕ್ಕಾಗಿ ಈ ರೀತಿ ನಡೆಯಿತು. ಮಂದಿರ ನನ್ನ ಬದಿಯಲ್ಲಿ ಕುಳಿತು ಮಾಲಿಷ್ ಮಾಡುತ್ತಿದ್ದಳು. ಬಹುಶಃ ದೇವರು ಸತ್ಯವನ್ನು ನನಗೆ ತಿಳಿಸಬೇಕು ಎಂದುಕೊಂಡಿದ್ದ. ಅವಳ ಮುಖಕ್ಕೆ ಕಟ್ಟಿದ ಬಟ್ಟೆ ಕೆಳಕ್ಕೆ ಬಿತ್ತು. ನಾನು ಮಂದಿರಳನ್ನು ನೋಡಿ ತಬ್ಬಿಬ್ಬಾದೆ. ನಾನು ಅವಳ ಮುಖವನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದೆ. ಆಗ ನಾನು ನಡುಗುವ ಸ್ವರದಲ್ಲಿ ಮಂದಿರಾಳಿಗೆ ವಾರ್ನಿಂಗ್ ಮಾಡುತ್ತಾ ಹೇಳಿದೆ, ಒಂದು ವೇಳೆ ಇಂದು ನೀನು ಸತ್ಯವೇನೆಂದು ನನಗೆ ಹೇಳದಿದ್ದರೆ ಇದರ ಪರಿಣಾಮ ನೆಟ್ಟಗಿರುವುದಿಲ್ಲ. ನೀನು ಜೀವನದಲ್ಲಿ ಎಂದೂ ಮರೆಯಬಾರದು. ಅಂಥ ಪರಿಸ್ಥಿತಿಗೆ ನಿನ್ನನ್ನು ನಾನು ತಳ್ಳುವೆ. ನನ್ನ ಮಾತು ಕೇಳಿ ಮಂದಿರ ಒಮ್ಮೆಲೆ ಹೆದರಿ ಹೋದಳು. ಒಂದು ವೇಳೆ ನೀನು ಸತ್ಯ ಹೇಳಿದರೆ ನಾನು ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ನಿನ್ನ ಬಗ್ಗೆ ಯಾರಿಗೂ ಹೇಳುವುದಿಲ್ಲ. ಇಲ್ಲಾಂದರೆ ನಿನ್ನನ್ನು ಈಗಲೇ ಪೊಲೀಸರಿಗೆ ಒಪ್ಪಿಸುತ್ತೇನೆ. ಆಗ ಮಂದಿರ ನಡುಗುವ ಸ್ವರದಲ್ಲಿ ಹೇಳಿದಳು, ನಾನು ಒಂದು ಬಡ ಕುಟುಂಬದಿಂದ ಬಂದಿದ್ದೇನೆ. ನಾವು ಬಡವರಾಗಿರುವುದರ ಜೊತೆಗೆ ನಮ್ಮ ಮನೆಯಲ್ಲಿ ಅಂಧವಿಶ್ವಾಸವನ್ನು ಸಹ ನಂಬುತ್ತಿದ್ದರು. ನನ್ನ ಅಪ್ಪನಿಗೆ ಹೆಣ್ಣು ಮಕ್ಕಳೆಂದರೆ ಆಗುತ್ತಿರಲಿಲ್ಲ. ದೇವರು ನಮ್ಮ ಅಪ್ಪ ಅಮ್ಮನಿಗೆ 5 ಜನ ಹೆಣ್ಣು ಮಕ್ಕಳನ್ನು ನೀಡಿದ್ದರು. ನಮ್ಮ ಅಮ್ಮನಿಗೆ ಚಿಕ್ಕ ತಂಗಿ ಹುಟ್ಟಿದಾಗ ನನ್ನ ಅಪ್ಪನಿಗೆ ತುಂಬ ನಿರಾಸೆಯಾಗಿತ್ತು ಮತ್ತು ನನ್ನ ಅಪ್ಪ ಯೋಚಿಸಿದರು, ನನ್ನ ಈ ಹೆಂಡತಿಯಿಂದ ನನಗೆ ಬರೀ ಹೆಣ್ಣು ಮಕ್ಕಳೇ ಹುಟ್ಟುತ್ತಿದ್ದಾರೆ, ನಾನೇಕೆ ಮತ್ತೊಂದು ಮದುವೆಯಾಗಬಾರದು ಎಂದು. ಈ ಬಗ್ಗೆ ಮನೆಯಲ್ಲಿ ಚರ್ಚೆ ನಡೆಯುತ್ತಿತ್ತು. ಈಗ ಅಮ್ಮನಿಗೆ ತನ್ನ ಅಸ್ತಿತ್ವ ಕಳೆದು ಹೋಗುತ್ತಿದೆ ಎಂದು ಅನಿಸತೊಡಗಿತ್ತು. ಅವಳು ದಿನರಾತ್ರಿ ದೇವರಲ್ಲಿ ಬೇಡಿಕೊಳ್ಳತೊಡಗಿದಳು, ಹೀಗಾದರೂ ಮಾಡಿ ನನಗೆ ಒಂದು ಗಂಡು ಮಗುವನ್ನು ಕರುಣಿಸು. ಒಂದು ದಿನ ನನ್ನ ಅಮ್ಮ ದುಃಖದಿಂದ ಕುಳಿತಿದ್ದಳು. ಆಗ ಒಂದು ಹೆಂಗಸು ನನ್ನ ಅಮ್ಮನ ಬಳಿ ಬಂದು ಹೇಳಿದಳು, ನಮ್ಮ ಹಳ್ಳಿಯಲ್ಲಿ ಒಬ್ಬ ಮಾಂತ್ರಿಕ ಬಂದಿದ್ದಾನೆ. ಅವನು ಕೊಡುವ ಔಷಧವನ್ನು ಸೇವಿಸಿದರೆ ನೀನು ಗಂಡು ಮಗುವನ್ನು ಪಡೆಯಬಹುದು. ಮುಂದೆ ಅವಳ ಮಾತು ಕೇಳಿ ನನ್ನ ಅಮ್ಮನಿಗೆ ಒಂದು ಹೊಸ ಆಶಾಕಿರಣ ಮೂಡಿತ್ತು. ಅಮ್ಮನು ಔಷಧಿಯನ್ನು ತಿನ್ನುವ ನಿರ್ಧಾರ ಮಾಡಿ ಅಪ್ಪನಲ್ಲಿ ಒಂದು ಷರತ್ತನ್ನು ಸಹ ಇಟ್ಟಳು. ಈ ಬಾರಿ ನಾನು ಗಂಡು ಮಗುವನ್ನು ಪಡೆಯದಿದ್ದರೆ ನೀನು ಮತ್ತೊಂದು ಮದುವೆಯಾಗು ಎಂದು. ಅಮ್ಮ ಈ ಮಾಂತ್ರಿಕನ ಬಳಿ ಹೋದಾಗ ಅವನು ಒಂದು ಔಷಧವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಕುಡಿಯಲು ಕೊಟ್ಟನು ಮತ್ತು ಹೇಳಿದನು, ಮಗ ಹುಟ್ಟಿದಾಗ ಅವಶ್ಯವಾಗಿ ನನ್ನ ಬಳಿ ಕರೆದುಕೊಂಡು ಬಾ, ಇಲ್ಲದೆ ಹೋದರೆ ನಿನಗೆ ತುಂಬ ನಷ್ಟವಾಗುವುದು. ಅಮ್ಮನಿಗೆ ಇದಕ್ಕಿಂತ ಹೆಚ್ಚು ಬೇರೇನು ಬೇಕಿರಲಿಲ್ಲ. ಖುಷಿ ಖುಷಿಯಿಂದ ಮನೆಗೆ ಬಂದಳು. 2 ತಿಂಗಳ ನಂತರ ಅಮ್ಮ ಪುನಃ ಪ್ರೆಗ್ನೆಂಟ್ ಆದಳು. ಕೊನೆಗೂ ಅವಳ ಆಸೆ ಈಡೇರಿತು. ಅವಳಿಗೆ ಒಂದು ಗಂಡು ಮಗು ಜನಿಸಿದ. ಮಗು ಹುಟ್ಟಿದ ತಕ್ಷಣ ಅಪ್ಪನು ಸಹ ಖುಷಿಯಾದನು. ಅಮ್ಮನನ್ನು ಎಲ್ಲರೂ ಪ್ರೀತಿಸತೊಡಗಿದರು. ಆದರೆ ಅಮ್ಮ ತುಂಬ ಚಿಂತೆಗೊಳಗಾಗಿದ್ದಳು. ಮಾಂತ್ರಿಕನು ಷರತ್ತನ್ನು ಪೂರ್ಣ ಮಾಡದಿದ್ದರೆ ತುಂಬ ನಷ್ಟವಾಗುವುದು ಎಂದು ಮಾಂತ್ರಿಕನು ಹೇಳಿದ್ದನು. ಇದೇ ಯೋಚನೆಯಲ್ಲಿ ಹೀಗೆ 13 ವರ್ಷಗಳು ಕಳೆದವು. ಅಮ್ಮನಿಗೆ ತನ್ನ ಷರತ್ತನ್ನು ಪೂರ್ಣಗೊಳಿಸಲು ಆಗಲಿಲ್ಲ. ಏಕೆಂದರೆ ನನ್ನ ಅಪ್ಪನೂ ಸಹ ಈ ಮಾತುಗಳನ್ನು ನಂಬುತ್ತಿರಲಿಲ್ಲ. ಅಮ್ಮನ ಆ ಮಗ ನಾನೇ ಆಗಿದ್ದೆ. ಒಂದು ದಿನ ಅಪ್ಪನು ಕೆಲಸಕ್ಕಾಗಿ ಬೇರೆ ಊರಿಗೆ ಹೋಗಿದ್ದನು. ಆಗ ಅಮ್ಮ ನನಗೆ ಎಲ್ಲ ವಿಷಯವನ್ನು ಹೇಳಿದಳು. ನಿನ್ನ ಹುಟ್ಟು ಮಾಂತ್ರಿಕನು ಕೊಟ್ಟ ಔಷಧಿಯಿಂದ ಆಗಿದೆ. ನೀನು ಹುಟ್ಟಿದ ತಕ್ಷಣ ಅವನ ಬಳಿ ಕರೆದುಕೊಂಡು ಹೋಗಬೇಕೆಂಬುದು ಅವನ ಷರತ್ತಾಗಿತ್ತು. ಅಮ್ಮನು ಮತ್ತೆ ನನ್ನನ್ನು ಪುಸ್ಲಾಯಿಸಿ ಮಾಂತ್ರಿಕನ ಬಳಿ ಕರೆದುಕೊಂಡು ಹೋದಳು. ನನಗೆ ತುಂಬ ಹೆದರಿಕೆಯಾಗುತ್ತಿತ್ತು. ಮಾಂತ್ರಿಕರ ಬಗ್ಗೆ ನನಗೆ ಒಳ್ಳೆಯ ಒಪಿನಿಯನ್ ಇರಲಿಲ್ಲ. ಅವರ ಹಿಂಬಾಲಕರು ನಮ್ಮನ್ನು ನೋಡಿ ತುಂಬ ಖುಷಿಯಾದರು. ಆಗ ಮಾಂತ್ರಿಕನು ಅಮ್ಮನಲ್ಲಿ ಕೇಳಿದರು, ಇಲ್ಲಿಯವರೆಗೆ ಎಲ್ಲಿದ್ದೆ? ಮಗ ಸಿಕ್ಕಿದ ಮೇಲೆ ನಮ್ಮನ್ನು ಮರೆತೇ ಬಿಟ್ಟೆಯಾ? ನಾನು ನಿನಗೆ ಮೊದಲೇ ಹೇಳಿದೆನಲ್ಲವೇ, ಒಂದು ವೇಳೆ ಇವನನ್ನು ನನ್ನ ಬಳಿ ಕರೆದುಕೊಂಡು ಬರದಿದ್ದರೆ ನಿನಗೆ ತುಂಬ ನಷ್ಟವಾಗುವುದು. ಈಗ ಅಮ್ಮ ತುಂಬ ಹೆದರಿಕೊಂಡಳು. ಸ್ವಲ್ಪ ಹೊತ್ತು ಸುಮ್ಮನಿದ್ದು ಹೇಳಿದಳು, ಬಾಬಾ, ಈಗೇನು ಮಾಡಬೇಕು ಹೇಳಿ, ಇದಕ್ಕೆ ಯಾವುದೂ ಉಪಾಯವಿಲ್ಲವೇ? ಸ್ವಲ್ಪ ಹೊತ್ತು ಮಾಂತ್ರಿಕನು ತಂತ್ರಮಂತ್ರವನ್ನು ಓದಿ ಅಮ್ಮನಿಗೆ ಹೇಳಿದನು, ನೀನು ನನ್ನ ಬಳಿ ತುಂಬ ತಡವಾಗಿ ಬಂದಿದ್ಯಾ. ಈ ಮಗುವನ್ನು ಈಗ ನಮಗೆ ಒಪ್ಪಿಸು, ಇಲ್ಲಾಂದರೆ ಈ ಮಗು ತನ್ನ ಪ್ರಾಣ ಕಳೆದುಕೊಳ್ಳುವುದು. ಇದನ್ನು ಕೇಳಿ ಅಮ್ಮ ತುಂಬ ಗಾಬರಿಯಾದರು. ನನ್ನನ್ನು ಆ ಕ್ರೂರ ಮಾಂತ್ರಿಕನಿಗೆ ಒಪ್ಪಿಸಿ ಅಮ್ಮ ಮನೆಗೆ ಬಂದರು. ನಾನು ನನ್ನ ಮನೆಗೆ ಹೋಗಬೇಕು ಎಂದು ಎಷ್ಟು ವಿನಂತಿಸಿಕೊಂಡರೂ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. 3-4 ದಿನಗಳು ಅಲ್ಲಿ ಕಳೆದ ಮೇಲೆ ಅವರ ಬಿಸ್ನೆಸ್ಸೇ ಬೇರೆ ಎಂದು ನನಗೆ ತಿಳಿಯಿತು. ಇವರು ಮಕ್ಕಳ ಕೈಕಾಲು ಮುರಿದು ಅವರಿಂದ ಭಿಕ್ಷೆ ಬೇಡಿಸುತ್ತಾರೆ. ನನಗೂ ಹಾಗೆ ಮಾಡುವವರಿದ್ದರು. ಒಂದು ರಾತ್ರಿ ನಾನು ಅಲ್ಲಿಂದ ತುಂಬ ಕಷ್ಟಪಟ್ಟು ಬಚ್ಚಿಟ್ಟುಕೊಂಡು ನಾನು ಅಲ್ಲಿಂದ ಮಾಯವಾದೆ. ಯಾವ ರೀತಿ ಓಡಿ ಬಂದೆನೆಂದರೆ ನಾನು ಹಿಂತಿರುಗಿಯೂ ಸಹ ನೋಡಲಿಲ್ಲ.
ಸೀದಾ ಟ್ರೈನಿನಲ್ಲಿ ಬಂದು ಕುಳಿತುಕೊಂಡೆ. ಅದಾದ ಮೇಲೆ ನೀವು ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಬಂದಿದ್ದೀರಿ. ಆರಂಭದಲ್ಲಿ ಎಲ್ಲವೂ ಸರಿಯಾಗಿತ್ತು. ಆನಂತರ ನಿಮ್ಮ ಗಂಡನು ರಾತ್ರಿ ನನ್ನ ಬಳಿ ಬರಲು ಶುರು ಮಾಡಿದ್ದರು. ನಾನು ಅವರ ಈ ವಿಚಿತ್ರ ಕೆಲಸವನ್ನು ನೋಡಿ ತುಂಬ ಹೆದರಿದ್ದೆ. ನಾನು ಏನು ಮಾಡಬೇಕೆಂದು ನನಗೆ ತಿಳಿಯಲಿಲ್ಲ. ನನ್ನ ರಹಸ್ಯ ಎಲ್ಲರಿಗೂ ತಿಳಿಯುವುದೆಂದು ನನಗೆ ತುಂಬ ಹೆದರಿಕೆಯಾಯಿತು. ನಾನು ಅವರಿಗೆ ಧಮಕಿ ಹಾಕಿದ್ದೆ. ಒಂದು ವೇಳೆ ನೀವು ನನ್ನ ಬಳಿ ಬಂದರೆ ನಾನು ಕೂಗಾಡುವೆ, ನಿಮ್ಮ ಹೆಂಡತಿಗೆ ಎಲ್ಲವನ್ನು ಹೇಳುವೆ. ಆ ಸಂದರ್ಭದಲ್ಲಿ ನೀವು ಪ್ರೆಗ್ನೆಂಟ್ ಆದಿರಿ. ಆ ಸಮಯದಲ್ಲಿ ನಾನು ನಿಮಗೆ ಮಾಲಿಷ್ ಮಾಡಬೇಕಾಯಿತು. ನನ್ನನ್ನು ನಂಬಿ. ಇದನ್ನು ಮಾಡಲು ನನಗೆ ಇಷ್ಟವಿರಲಿಲ್ಲ. ನಾನು ಯಾವಾಗಲೂ ನಿಮ್ಮನ್ನು ಅಮ್ಮನ ದೃಷ್ಟಿಯಲ್ಲೇ ನೋಡಿದ್ದೇನೆ. ಇಂದು ಸಹ ನಾನು ನಿಮ್ಮನ್ನು ತುಂಬ ಗೌರವಿಸುತ್ತೇನೆ. ಕೆಲವು ದಿನಗಳಿಂದ ನನ್ನ ಮುಖದ ಮೇಲೆ ಗಡ್ಡ ಮೀಸೆ ಬರತೊಡಗಿದವು. ನಾನು ಇದನ್ನು ಮುಚ್ಚಿಡುವುದಕ್ಕಾಗಿ ಅವುಗಳನ್ನು ಕೀಳಲು ಸಹ ಪ್ರಯತ್ನಿಸಿದೆ. ಆದರೆ ಅದರಿಂದ ನಾನು ಸಫಲನಾಗಲಿಲ್ಲ. ಆದ್ದರಿಂದಲೇ ನೀವು ನನ್ನ ಮುಖವನ್ನು ನೋಡಬಾರದೆಂದು ಬಟ್ಟೆ ಕಟ್ಟಿಕೊಂಡು ಮುಚ್ಚಿಕೊಳ್ಳುತ್ತಿದ್ದೆ. ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡಿ. ನನಗೆ ಪೊಲೀಸರೆಂದರೆ ತುಂಬ ಹೆದರಿಕೆ. ನನ್ನನ್ನು ರಕ್ಷಿಸಿ. ನಾನು ಎಂದೂ ನಿಮಗೆ ಚಿರಋಣಿಯಾಗುವೆ. ಇಷ್ಟು ಹೇಳಿ ಅವನು ಅಳುತ್ತಾ ನನ್ನ ಕಾಲಿಗೆ ಬಿದ್ದನು. ನಾನು ಅವನನ್ನು ಎಬ್ಬಿಸಿ ಹೇಳಿದೆ, ಮಂದಿರ್, ನೀನು ಹುಡುಗನೆಂದು ನನಗೆ ಗೊತ್ತಿರಲಿಲ್ಲ. ಒಂದು ವೇಳೆ ನನ್ನ ಗಂಡನಿಗೆ ಗೊತ್ತಾದರೆ ಇಲ್ಲಿ ಒಂದು ದೊಡ್ಡ ಕೋಲಾಹಲವೇ ನಡೆದು ಹೋಗುವುದು. ದಮ್ಮಯ್ಯ, ಆದಷ್ಟು ಬೇಗ ನೀನು ಇಲ್ಲಿಂದ ಹೊರಟು ಹೋಗು. ನಿನಗೆ ಸ್ವಲ್ಪ ಹಣ ಮತ್ತು ಆಭರಣಗಳನ್ನು ನೀಡುತ್ತೇನೆ. ಇದೆಲ್ಲ ಹಣವನ್ನು ಬಳಸಿಕೊಂಡು ನೀನು ಎಲ್ಲಾದರೂ ಇರು. ಆದರೆ ಎಂದೂ ನೀನು ಈ ಕಡೆ ಕಾಣಿಸಿಕೊಳ್ಳಬೇಡ. ನೀನು ಇಲ್ಲಿ ಕಾಣಿಸಿಕೊಂಡರೆ ನನ್ನ ಜೀವನ ಹಾಳಾಗಿ ಹೋಗುವುದು. ನಾನು ಅವನಿಗೆ ನನ್ನ ಕಬೋರ್ಡ್ನಿಂದ ಕೆಲವೊಂದು ಆಭರಣ ಮತ್ತು ಹಣವನ್ನು ನೀಡಿದೆ. ಅವನು ಅವನ್ನೆಲ್ಲ ಮಾರಾಟ ಮಾಡಿ ತನ್ನ ಜೀವನ ನಡೆಸಲಿ ಎಂದು ನಾನು ಹಾಗೆ ಮಾಡಿದೆ. ಅಂದಿನಿಂದ ಮಂದಿರ ಎಂಬ ಹೆಸರಿನಿಂದ ಕರೆಸಿಕೊಳ್ಳುವ ಹುಡುಗ ನನ್ನ ಮನೆಯ ಆಸುಪಾಸು ಕಣ್ಣಿಗೆ ಬೀಳಲಿಲ್ಲ. ಆದರೆ ಇಂದು ಈ ವಿಷಯವನ್ನು ನೆನಪಿಸಿಕೊಂಡಾಗ ನನ್ನ ಅತ್ತೆಯ ಮಾತು ಕೇಳಬೇಕಿತ್ತು ಎಂದು ನನಗೆ ಅನಿಸುತ್ತದೆ. ಈಗಲೂ ನನಗೆ ಮಂದಿರ ಎನ್ನುವ ಹುಡುಗಿಯ ಬಗ್ಗೆ ಸುತ್ತಲಿರುವ ಜನರು ಹೇಳುತ್ತಾರೆ. ಸ್ವಂತ ಮಗು ಹುಟ್ಟಿದ ಮೇಲೆ ಬೇರೆ ಮಗುವನ್ನು ಮನೆಯಿಂದ ಓಡಿಸಿದ್ದರು ಎಂದು. ಯಾವುದೇ ಅನಾಥ ಮಗುವಿಗೆ ಆಶ್ರಯ ನೀಡಬಾರದು ಎನ್ನುವುದು ಇದರ ಅರ್ಥವಲ್ಲ. ಯಾವುದೇ ಅನಾಥ ಮಗುವನ್ನು ಮನೆಗೆ ಕರೆದುಕೊಂಡು ಬರುವ ಮೊದಲು ಅದರ ಬಗ್ಗೆ ಹಿಂದೆ ಮುಂದೆ ಯೋಚಿಸಬೇಕಾಗಿತ್ತು. ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡ ಮೇಲೆ ನಾವು ದತ್ತು ತೆಗೆದುಕೊಳ್ಳಬೇಕಿತ್ತು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.